ನಮಸ್ಕಾರ, ಇದು ಸೂಪರ್ ಪ್ರೈಮ್ ಅಟ್ 9. ನಾನು ಅರುಣ್ ಹೂಗಾರ್. 6 ದಿನಗಳ ಹೋರಾಟದ ಬಳಿಕ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ದಳಪತಿ ವಿಜಯ್. 9 ಮಂದಿ ಸಂಪುಟ ಸದಸ್ಯರಾಗಿಯೂ ಪದಗ್ರಹಣ ಮಾಡಿದ್ದಾರೆ. ತಮಿಳುನಾಡಲ್ಲಿ ಶುರುವಾಗಿದೆ ಹೊಸ ಯುಗ. ಸಿನಿಮಾ ಸ್ಟೈಲ್ನಲ್ಲೇ ಪ್ರಮಾಣ ವಚನ ಪಡೆದಿದ್ದಾರೆ ವಿಜಯ್. ಸ್ಟಾಲಿನ್ 10 ಲಕ್ಷ ಕೋಟಿ ಸಾಲ ಮಾಡಿ ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಹೊಸ ಸಿಎಂ ಎದುರಿಗಿದೆ ಬೆಟ್ಟದಂತಹ ಸವಾಲು. ಪ್ರಧಾನಿ ಬೆಂಗಳೂರು ಭೇಟಿ ವೇಳೆ ಮಹಾ ಷಡ್ಯಂತ್ರ ನಡೆದಿರುವ ಶಂಕೆ. ಮೋದಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಬಗ್ಗೆ ತನಿಖೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ನಮೋ. ಕೊರೋನಾ ದಿನಗಳು ಮರುಕಳಿಸಬಹುದು, ಎಚ್ಚರಿಕೆಯಿಂದಿರಬೇಕು. ಇಂಧನವನ್ನ ಮಿತವಾಗಿ ಬಳಸಿ, ದುಂದುವೆಚ್ಚ ಮಾಡಬೇಡಿ. ಹೈದರಾಬಾದ್ನಲ್ಲಿ ಜನರಿಗೆ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಡಿ ಸುಧಾಕರ್ ನಿಧನ ಹೊಂದಿದ್ದಾರೆ. ಸಂಪುಟ ಸಹೋದ್ಯೋಗಿ ನೆನೆದು ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ದಾರೆ. ನಾಳೆ ಚಳ್ಳಕೆರೆಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ತಮಿಳುನಾಡಲ್ಲಿ ಇವತ್ತಿನಿಂದ ಹೊಸ ಯುಗ ಆರಂಭ ಆಗಿದೆ. ದ್ರಾವಿಡ ಪಕ್ಷಗಳ ಗಟ್ಟಿ ಬೇರುಗಳನ್ನು ಛಿದ್ರ ಮಾಡಿದ ಮೊದಲ ದ್ರಾವಿಡೇತರ ಸರ್ಕಾರ ಕಾರ್ಯಾರಂಭ ಮಾಡಿದೆ. ವಿಧಾನಸಭೆ ಫಲಿತಾಂಶ ಪ್ರಕಟವಾದ 6 ದಿನಗಳ ಹೋರಾಟದ ಬಳಿಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಟಿವಿಕೆ ಈಗ ಸರ್ಕಾರವನ್ನ ರಚನೆ ಮಾಡಿದೆ. ತಮಿಳುನಾಡಿನ 22ನೇ ಸಿಎಂ ಆಗಿ ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಚೆನ್ನೈನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಜಯ್ಗೆ ರಾಜ್ಯಪಾಲರಾದ ರಾಜೇಂದ್ರ ಅರಳೇಕರ್ ಪ್ರಮಾಣ ವಚನ ಬೋಧಿಸಿದ್ರು. ತಮಿಳುನಾಡು ಸಿಎಂ ಆಗಿ ನಾನು ಯಾವುದೇ ಭೇದ ಭಾವ ಮಾಡಲ್ಲ ಅಂತ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ವಿಜಯ್. ತಮ್ಮದೇ ಫಿಲ್ಮಿ ಸ್ಟೈಲ್ನಲ್ಲೇ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಇನ್ನು ವಿಜಯ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ನೆರೆದಿದ್ದವರ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸಿ ಜೋಸೆಫ್ ವಿಜಯ್ ಎನ್ನುம் நான் சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியையும் ஒருமையையும் நிலை நிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ವಿಜಯ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ವಿಜಯ್ ತಂದೆ ಚಂದ್ರಶೇಖರ್, ತಾಯಿ ಶೋಭಾ ಸೇರಿದಂತೆ ಕುಟುಂಬಸ್ಥರೆಲ್ಲ ಭಾಗಿಯಾಗಿದ್ರು. ಇದೇ ವೇಳೆ ವಿಜಯ್ ಅತ್ಯಾಪ್ತೆ ಹಾಗೂ ನಟಿ ತ್ರಿಷಾ ಕೂಡ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡ್ರು. ತಿಳಿ ಹಸಿರು ಸೀರೆಯಲ್ಲಿ ತ್ರಿಷಾ ಮಿರಿಮಿರಿ ಮಿಂಚಿದ್ರು. ಸಿನಿಮಾ ರಂಗದಿಂದಲೇ ಸಿಎಂ ಹುದ್ದೆಗೇರಿರುವ ವಿಜಯ್ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಸಿನಿಮಾ ಸ್ಟೈಲ್ನಲ್ಲೇ ನಡೆಯಿತು. ಸಿನಿಮಾ ಸ್ಟೈಲ್ನಲ್ಲಿ ನೆಹರು ಸ್ಟೇಡಿಯಂಗೆ ಎಂಟ್ರಿ ಆಗಿದ್ರು ವಿಜಯ್. ತಮಿಳುನಾಡು ರಾಜಕಾರಣಿಗಳ ವೈಟ್ ಅಂಡ್ ವೈಟ್ ಶರ್ಟ್ ಪಂಚೆ ಸಂಪ್ರದಾಯಕ್ಕೆ ಗುಡ್ ಬೈ ಹೇಳಿ ಸೂಟು ಬೂಟ್ನಲ್ಲಿ ಮಿಂಚುತ್ತಾ ಇದ್ರು. ಈ ಮೂಲಕ ಹೊಸ ಮನ್ವಂತರಕ್ಕೆ ನಾಂದಿ ಹಾಡ್ತಿರೋ ಸಂದೇಶವನ್ನ ನೀಡಿದ್ರು. ಇನ್ನು ಪದಗ್ರಹಣ ಸ್ವೀಕಾರ ಬಳಿಕ ಸಿಎಂ ವಿಜಯ್ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದ ತಿಳಿಸಿದ್ರು. ರಾಹುಲ್ ಕೈ ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಇಲ್ಲಿಂದ ಸಿಎಂ ಕಚೇರಿಗೆ ಆಗಮಿಸಿದ ವಿಜಯ್ ಪೊಲೀಸ್ ಗೌರವ ಸ್ವೀಕರಿಸಿದ್ರು. ಸಿಎಂ ಕಚೇರಿಗೆ ತೆರಳಿ ಕುರ್ಚಿಯಲ್ಲಿ ಕೂತು 200 ಯೂನಿಟ್ ಫ್ರೀ ವಿದ್ಯುತ್ ಭರವಸೆಗೆ ಸಹಿ ಹಾಕಿದ್ರು. ಸಿಎಂ ಕಚೇರಿ ಸಿಬ್ಬಂದಿ ವಿಜಯ್ಗೆ ಅಭಿನಂದನೆ ಸಲ್ಲಿಸಿದ್ರು. நான் சொன்னதெல்லாம் படிப்படியா நிறைவேற்ற நான் ட்ரை பண்ணுவேன், நிறைவேற்றுவேன். அதே நேரத்தில் எனக்கு கொஞ்சம் அவகாசம் கொடுத்தீங்கன்னா எனக்கு கொஞ்சம் உதவியாகவும் ஒத்துழைப்பாகவும் இருக்கும். இது உங்களுடைய ஆட்சி. பெண்கள் பாதுகாப்பு ரொம்ப ஸ்ட்ரிக்டா வச்சிருப்பேன்.
போதைப் பொருள் கலாச்சாரம் அதை கண்ட்ரோல் பண்றதுக்கு என்னென்ன ஸ்டெப்ஸ் எடுக்கணும், என்னென்ன முயற்சிகள் எடுக்கணும், இன்னிலிருந்தே அதை நான் எடுப்பேன். நம்ம பசங்களை அதுல இருந்து காப்பாற்ற வேண்டியது நம்ம அரசனுடைய பொறுப்பு. அதே மாதிரி சட்டம் ஒழுங்கு எல்லாருக்குமான பாதுகாப்பை நான் உறுதிப்படுத்துவேன். என்ன அவமானப்படுத்துறவங்களாகவே இருந்தாலும், என்ன கஷ்டப்படுத்துறவங்களாகவே இருந்தாலும், அவங்களும் என் மக்கள் தானே. நண்பர்களாக இருந்தாலும் எதிரிகளாக இருந்தாலும் 8 கோடி மக்களும் என் மக்கள் தானே. அது மாதிரி இந்த அடிப்படை விஷயங்கள், கல்வி, ரேஷன், மருத்துவம், குடிநீர், சாலை வசதி, பஸ் வசதி, இந்த மாதிரி விஷயங்கள்ல தான் என்னுடைய முதல் கவனம் செலுத்தணும்னு எனக்கு தோணுது. நான் முன்னாடியே சொன்ன மாதிரி மக்கள் பணத்துல இருந்து ஒரு பைசா கூட நான் தொட மாட்டேன். எனக்கு அது அவசியமும் இல்லை. அது உங்களுக்கு நல்லாவே தெரியும். இந்த விஜய் தப்பு பண்ண மாட்டான், தப்பு பண்ணவும் விட மாட்டான். ಅದು ಯಾರಾಗ ಇರ್ನಾலும் ಸರಿ. ಹಾಗೇನೇ ವಿಜಯ್ ಜೊತೆಗೆ ಇನ್ನೂ 9 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆನಂದ್ ಆಧವ್ ಅರ್ಜುನ್, ಡಾಕ್ಟರ್ ಕೆಜಿ ಅರುಣ್ ರಾಜ್, ಕೆಎ ಸೆಂಗೊಟ್ಟಯ್ಯನ್, ಪಿ ವೆಂಕಟರಮಣನ್, ಆರ್ ನಿರ್ಮಲ್ ಕುಮಾರ್, ರಾಜಮೋಹನ್, ಡಾಕ್ಟರ್ ಟಿಕೆ ಪ್ರಭು ಹಾಗೂ ಸೆಲ್ವಿ ಎಸ್ ಕೀರ್ತನಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಎನ್ ಆನಂದ ಟಿಯಾ ಗಯಾರಾಯನಗರದ, ಇನ್ನು ಆಧವ್ ಅರ್ಜುನ್ ವಿಲ್ಲಿ ವಕ್ಕಂ, ಡಾಕ್ಟರ್ ಕೆಜಿ ಅರುಣ್ ರಾಜ್ ತಿರುಚೆಂಗೋಡ್ ಅಲ್ಲಿಂದ ಆಯ್ಕೆಯಾಗಿರುವಂಥದ್ದು. ಕೆಎ ಸೆನ್ಗೊಟ್ಟಿಯನ್ ಗೋಬಿ ಚಟ್ಟಿಪಾಳ್ಯಂನಿಂದ ಆಯ್ಕೆಯಾಗಿರೋದು. ಪಿ ವೆಂಕಟರಮಣ ಮೈಲಾಪುರ, ಆರ್ ನಿರ್ಮಲ್ ಕುಮಾರ್ ತಿರುಪ್ಪರಾಂಕುಂದ್ರಂ. 6ನೇದಾಗಿ ನಿರ್ಮಲ್ ಕುಮಾರ್ ತಿರುಪ್ಪರಾಂಕುಂದ್ರಂ ಅಲ್ಲಿನ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರೋದು. 7ನೇದಾಗಿ ರಾಜ್ ಮೋಹನ್ ಯಗ್ಮೋರ್ನಿಂದ ಆಯ್ಕೆಯಾದಂತಹ ಶಾಸಕ. 8ನೇದಾಗಿ ಟಿಕೆ ಪ್ರಭು ಕಾರೈಕುಡಿ ಅಲ್ಲಿಂದ ಆಯ್ಕೆಯಾದಂತಹ ಶಾಸಕರು, ಡಿವಿಕೆ ಪಕ್ಷದವರೇ. 9ನೇದಾಗಿ ಸೆಲ್ವಿ ಎಸ್ ಕೀರ್ತನ ಶಿವಕಾಶಿಯಿಂದ ಆಯ್ಕೆಯಾದಂತಹವರು. 9 ಜನ ಇವತ್ತು ವಿಜಯ್ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ವಿಜಯ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಂತೆ ರಾಜ್ಯ 10 ಲಕ್ಷ ಕೋಟಿಗೂ ಹೆಚ್ಚು ಸಾಲದಲ್ಲಿದ್ದು ಖಜಾನೆ ಬರಿದಾಗಿದೆ. ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನ ವಹಿಸಿಕೊಂಡಿರುವುದಾಗಿ ವಿಜಯ್ ಹೇಳಿದ್ರು. ಇದು ಮಾಜಿ ಸಿಎಂ ಸ್ಟಾಲಿನ್ ಅವರನ್ನ ಕೆರಳಿಸಿತ್ತು. ಹೀಗಾಗಿ ವಿಶ್ ಮಾಡುತ್ತಲೇ ವಿಜಯ್ಗೆ ತಿವಿದಿದ್ದಾರೆ ಸ್ಟಾಲಿನ್. ಮಾಜಿ ಸಿಎಂ, ತಮಿಳುನಾಡಿನ ನೂತನ ಮುಖ್ಯಮಂತ್ರಿ, ತಮಿಳಿಗ ವೆಟ್ರಿಕಳಗಂ ಪಕ್ಷದ ನಾಯಕ ವಿಜಯ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಅಧಿಕಾರ ಸ್ವೀಕರಿಸಿದ ತಕ್ಷಣವೇ ನೀವು ಸಹಿ ಹಾಕಿರುವ ಘೋಷಣೆಗಳನ್ನು ಸ್ವಾಗತಿಸುತ್ತೇನೆ. ಆದರೆ ಸರ್ಕಾರದ ಬಳಿ ಹಣವೇ ಇಲ್ಲ ಎಂದು ಆರಂಭದಲ್ಲೇ ಹೇಳಬೇಡಿ. ಹಣ ಇದೆ, ಜನರಿಗೆ ಅದನ್ನು ತಲುಪಿಸುವ ಮನಸ್ಸು ಮತ್ತು ಆಡಳಿತ ನಡೆಸುವ ಸಾಮರ್ಥ್ಯ ಬೇಕಷ್ಟೇ. ಕೋವಿಡ್, ಪ್ರವಾಹ ಸೇರಿದಂತೆ ಅನೇಕ ಸಂಕಷ್ಟಗಳು ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯದ ನಡುವೆಯೂ ನಾವು 5 ವರ್ಷಗಳ ಕಾಲ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ನೀವು ನಿಮ್ಮ ಮೊದಲ ಭಾಷಣದಲ್ಲೇ ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ರೂಪಾಯಿ ಸಾಲ ಬಿಟ್ಟು ಖಜಾನೆ ಖಾಲಿ ಮಾಡಿದೆ ಎಂದು ಆರೋಪಿಸಿದ್ದೀರಿ. ಆದರೆ ತಮಿಳುನಾಡಿನ ಸಾಲದ ಮಟ್ಟ ಅನುಮತಿಸಲಾದ ಮಿತಿಯೊಳಗೇ ಇದೆ. ಫೆಬ್ರವರಿ ಬಜೆಟ್ನಲ್ಲೇ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ನಾವು ಸ್ಪಷ್ಟವಾಗಿ ವಿವರಿಸಿದ್ದೇವೆ. ಅದು ನಿಮಗೆ ತಿಳಿದಿರಲಿಲ್ವೇ? ಅದಾದ ಬಳಿಕವೇ ನೀವು ಜನರಿಗೆ ಹಲವು ಭರವಸೆಗಳನ್ನು ನೀಡಿದ್ದೀರಲ್ಲ. ಹೀಗಾಗಿ ಈಗ ಜನರನ್ನ ತಪ್ಪುದಾರಿಗೆಳೆಯಲು ಯತ್ನಿಸಬೇಡಿ. ಪ್ರಾಯೋಗಿಕವಾಗಿ ಸಾಧ್ಯವಿರುವ ಭರವಸೆಗಳನ್ನಷ್ಟೇ ನೀಡುತ್ತೇನೆ ಎಂದು ಹೇಳಿ ಅಧಿಕಾರಕ್ಕೆ ಬಂದ ನೀವು ಈಗಷ್ಟೇ ಆಡಳಿತಕ್ಕೆ ಕಾಲಿಟ್ಟಿದ್ದೀರಿ. ಜನರಿಗೆ ನೀಡಿದ ಭರವಸೆಗಳನ್ನು ಹೇಗೆ ಈಡೇರಿಸಬೇಕು ಎಂಬ ಆಡಳಿತದ ಸೂಕ್ಷ್ಮತೆಗಳನ್ನು ನಮ್ಮಂತೆಯೇ ನೀವು ಕೂಡ ಬೇಗನೆ ಅರಿತುಕೊಳ್ಳುವಿರಿ ಎಂಬ ನಂಬಿಕೆ ಇದೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಜಯ್ಗೆ ಪ್ರಧಾನಿ ನರೇಂದ್ರ ಮೋದಿ ಇಂಗ್ಲಿಷ್ ಹಾಗೂ ತಮಿಳಲ್ಲಿ ಟ್ವೀಟ್ ಮಾಡಿ ಅಭಿನಂದಿಸಿದ್ದಾರೆ. ಅಲ್ಲದೆ ಖುದ್ದು ವಿಜಯ್ಗೆ ಟ್ಯಾಗ್ ಮಾಡಿ ತಮಿಳುನಾಡಿನ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸದಾ ಬೆಂಬಲ ನೀಡಲಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಪ್ರಧಾನಿ, ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ
ತಿರುಸಿ ಜೋಸೆಫ್ ವಿಜಯ್ ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಅವರ ಈ ಅಧಿಕಾರಾವಧಿಯು ಅತ್ಯುತ್ತಮವಾಗಿರಲಿ ಹಾಗೂ ಯಶಸ್ವಿಯಾಗಲಿ ಎಂದು ನಾನು ಶುಭ ಹಾರೈಸುತ್ತೇನೆ. ತಮಿಳುನಾಡಿನ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ತಮಿಳುನಾಡು ಸರ್ಕಾರದೊಂದಿಗೆ ನಿರಂತರವಾಗಿ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಲಿದೆ. ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದೇನೋ ಆಯ್ತು, ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಅದರಲ್ಲೂ ಮುಂದಿನ 3 ದಿನದಲ್ಲಿ ಮೊದಲ ಅಗ್ನಿ ಪರೀಕ್ಷೆ ಆದರೆ ಮೊದಲ 6 ತಿಂಗಳು ವಿಜಯ್ಗೆ ಸವಾಲಿನ ದಿನಗಳಾಗಿರುತ್ತೆ. ದಳಪತಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದ್ದೇನೋ ಆಯ್ತು, ಆದ್ರೀಗ 3 ದಿನಗಳಲ್ಲಿ ವಿಶ್ವಾಸ ಮತ ಸಾಬೀತುಪಡಿಸಬೇಕಾದಂತಹ ಸವಾಲು ವಿಜಯ್ ಮುಂದಿದೆ. ವಿಜಯ್ ಮ್ಯಾಜಿಕ್ ನಂಬರ್ ತೋರಿಸೋ ಸಲುವಾಗಿ ಕಳೆದ 6 ದಿನಗಳಿಂದ 4 ಬಾರಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಅನುಮತಿ ಪಡೆಯೋಕೆ ಹರಸಾಹಸವನ್ನೇ ಪಟ್ಟಿದ್ರು. ಆದ್ರೀಗ ವಿಶ್ವಾಸ ಮತ ಯಾಚನೆಯ ಅಗ್ನಿ ಪರೀಕ್ಷೆಯನ್ನ ವಿಜಯ್ ಗೆಲ್ಲಬೇಕಾಗಿದೆ. ಸೇಮ್ ಆಗ್ತಾ ಇದ್ದಂತೆ ವಿಜಯ್ ನಾಳೆಯಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಹಂಗಾಮಿ ಸ್ಪೀಕರ್ ಆಗಿ ಟಿವಿಕೆ ಪಕ್ಷದ ಶಾಸಕ ಕರುಪ್ಪಯ್ಯರನ್ನ ನೇಮಕ ಮಾಡಲಾಗಿದೆ. ನಾಳೆ ನೂತನ ಶಾಸಕರಿಗೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದ್ದು ಮಂಗಳವಾರ ಹಾಗೂ ಬುಧವಾರ ಸದನದಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿದೆ. ವಿಜಯ್ಗೆ 3 ದಿನ ಡೆಡ್ಲೈನ್ ಕೊಟ್ಟಿದ್ದಾರೆ ಗವರ್ನರ್. ಪ್ರಮಾಣ ವಚನ ಸ್ವೀಕರಿಸಿದ 3 ದಿನದಲ್ಲಿ ಬಹುಮತ ತೋರಿಸಬೇಕು. ಸರ್ಕಾರ ರಚನೆಯಾದ 3 ದಿನದಲ್ಲಿ ಸಂಖ್ಯಾಬಲ ತೋರಿಸಬೇಕು. ವಿಧಾನಸಭೆ ಸದನದಲ್ಲಿ 120 ಶಾಸಕರ ಬಹುಮತವನ್ನ ತೋರಿಸಬೇಕಾಗತ್ತೆ, ವಿವರಗಳನ್ನ ಕೊಡಬೇಕಾಗತ್ತೆ. 120 ಅಲ್ಲದಿದ್ರೂ ಕೂಡ ಕನಿಷ್ಠ 117 ಶಾಸಕರ ಬಹುಮತವಾದ್ರೂ ಇರಬೇಕು. ಬಹುಮತ ಸಾಬೀತುಪಡಿಸಿ ಗವರ್ನರ್ಗೆ ವರದಿಯನ್ನು ಕೊಡಬೇಕು. ಬಹುಮತ ನೀಡಿದ ಎಲ್ಲ ಶಾಸಕರ ವಿವರಗಳನ್ನು ಕೂಡ ಸಲ್ಲಿಸಬೇಕಾಗತ್ತೆ ವಿಜಯ್ 3 ದಿನದ ಒಳಗೆ. ಇನ್ನು ದಳಪತಿ ಹೊಸ ಟೀಮ್ನಲ್ಲಿರೋ ಪಕ್ಷಗಳು ಮತ್ತು ಸಂಖ್ಯಾಬಲ ನೋಡೋದಾದ್ರೆ ವಿಜಯ್ ಟೀಮ್ ಹೇಗಿದೆ ಅಂತ ನೋಡೋದಾದ್ರೆ ಟಿವಿಕೆ ಪಕ್ಷ 107 ಸ್ಥಾನ, ಕಾಂಗ್ರೆಸ್ನಿಂದ 5 ಸ್ಥಾನ, ಸಿಪಿಐ 2 ಸ್ಥಾನ, ಸಿಪಿಐಎಂ 2 ಸ್ಥಾನ, ಐಯುಎಂಎಲ್ ಮುಸ್ಲಿಂ ಲೀಗ್ 2 ಸ್ಥಾನ, ವಿಸಿಕೆ 2 ಸ್ಥಾನ. ಅಲ್ಲಿಗೆ ಒಟ್ಟು ಸದ್ಯಕ್ಕೆ 120 ಸಂಖ್ಯಾಬಲವನ್ನ ಹೊಂದಿದೆ ಈ ಸರ್ಕಾರ. ಈ ಭರವಸೆಗಳ ಸವಾಲುಗಳ ಮಧ್ಯೆ ವಿಜಯ್ ತಮಿಳುನಾಡಿನ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ. ಮೈತ್ರಿಯನ್ನ ಸಂಭಾಳಿಸಿಕೊಂಡು ಮೈತ್ರಿ ಗಟ್ಟಿ ಮಾಡಿಕೊಳ್ಳೋದು ಒಂದು ಕಡೆಯಾದ್ರೆ ಆಡಳಿತದ ಅನುಭವದ ಕೊರತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಜೊತೆಗೆ ಹಣಕಾಸಿನ ಹೊರೆ, ಭರವಸೆಗಳ ಈಡೇರಿಕೆ ಸಿಎಂ ವಿಜಯ್ಗೆ ಅತಿ ದೊಡ್ಡ ಸವಾಲಾಗಿದೆ. ವಿಜಯದ ಹಾದಿ ಸುಲಭವಾಗಿಲ್ಲ ವಿಜಯ್ಗೆ. 10 ಲಕ್ಷ ಕೋಟಿ ಸಾಲದ ಸುಳಿ ಮತ್ತು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕು. ಉಚಿತ ಭರವಸೆಗಳ ಈಡೇರಿಕೆ ಮತ್ತು ಆರ್ಥಿಕ ಹೊರೆ ಶುರುವಾಗುತ್ತೆ. ಮತ್ತೊಂದು ಆಡಳಿತಾತ್ಮಕ ಅನುಭವ ಮತ್ತು ಅಧಿಕಾರಿಗಳ ವಿಶ್ವಾಸವನ್ನು ಗಳಿಸಬೇಕು ಸರ್ಕಾರದಲ್ಲಿ. 4ನೇದು ಶಾಸಕರು ಸಚಿವರ ಜೊತೆಗೆ ಸಮನ್ವಯತೆ ಸಾಧಿಸುವುದು ಕೂಡ ಸವಾಲಿನ ಕೆಲಸ. 5ನೇದು ಡಿಎಂಕೆ ಮತ್ತು ಎಐಎಡಿಎಂಕೆ ಅಂತಹ ಪ್ರಬಲ ವಿಪಕ್ಷಗಳ ಎದುರಾಳಿತ್ವವನ್ನ ಎದುರಿಸಬೇಕಾಗತ್ತೆ. 6ನೇದು ಕೇಂದ್ರ ಸರ್ಕಾರದ ಜೊತೆ ರಾಜ್ಯ ಸರ್ಕಾರದ ಹೊಂದಾಣಿಕೆಯನ್ನ ಸರಿದೂಗಿಸಿಕೊಂಡು ಹೋಗಬೇಕು, ಸಮನ್ವಯತೆಯನ್ನ ಕಾಪಾಡಿಕೊಂಡು ಹೋಗಬೇಕು. ಇದು ಸವಾಲಿನ ಕೆಲಸ ಆಗಿದೆ ವಿಜಯ್ಗೆ. ಈ ಮಧ್ಯೆ ಫ್ರೀ ಬೀಸ್ ಅನ್ನೋದು ವಿಜಯ್ ಪಾಲಿಗೆ ಇದೇ ಪ್ಲಸ್ ಮತ್ತು ಮೈನಸ್ ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕಾರಣ ಅವರು ಘೋಷಣೆ ಮಾಡಿರುವಂತಹ ಉಚಿತ ಭರವಸೆಗಳು ಹೀಗಿದ್ದಾವೆ. ಆ ಭರವಸೆಗಳ ಸವಾಲಾಗೋ ರೀತಿಯಲ್ಲಿ ಮನೆ ಯಜಮಾನಿಗೆ ಮಾಸಿಕ ಅಂದ್ರೆ ತಿಂಗಳಿಗೆ 2,500 ರೂಪಾಯಿ, ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ 6 ಉಚಿತ ಸಿಲಿಂಡರ್ಗಳನ್ನು ಕೊಡೋದು, ಬಡ ಹೆಣ್ಮಗಳ ಮದುವೆಗೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆ ಕೊಡೋದು, ಮಹಿಳಾ ಸಂಘಗಳಿಗೆ 5 ಲಕ್ಷ ಬಡ್ಡಿ ರಹಿತವಾದಂಥ ಸಾಲ ಕೊಡೋದು, ಸಾರಿಗೆ ಬಸ್ಗಳಲ್ಲಿ ಸ್ತ್ರೀಯರಿಗೆ ಉಚಿತ ಪ್ರಯಾಣ ಕೊಡೋದು, ನವಜಾತ ಶಿಶುಗೆ ಚಿನ್ನದ ಉಂಗುರ ಮತ್ತು ವೆಲ್ಕಮ್ ಕಿಟ್ ಅನ್ನು ವಿತರಿಸೋದು ಉಚಿತವಾಗಿ, ಪ್ರತಿ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಕೊಡೋದು, ಪ್ರತಿ ಮನೆಗೆ ಉಚಿತ ಕುಡಿಯೋ ನೀರು ಕೊಡೋದು, ರೈತರ ಸಾಲ 50% ಮನ್ನಾ ಮಾಡೋದು ಭರವಸೆ, ನಿರುದ್ಯೋಗಿ ಪದವೀಧರರಿಗೆ 2 ರಿಂದ 4 ಸಾವಿರ ರೂಪಾಯಿ ಸಹಾಯಧನ ಕೊಡೋದಾಗಿದೆ ಭರವಸೆಗಳು. ಇನ್ನು ರಾಜ್ಯದಲ್ಲಿ 5 ಲಕ್ಷ ಹೊಸದಾಗಿ ಉದ್ಯೋಗ ಸೃಷ್ಟಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ವೃದ್ಧರಿಗೆ, ವಿಶೇಷ ಚೇತನರಿಗೆ ಮಾಸಿಕವಾಗಿ ಅಂದ್ರೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಉಚಿತ ಆರೋಗ್ಯ ವಿಮೆಯನ್ನ ಮಾಡಿಸಿಕೊಡುತ್ತೆ ನಮ್ಮ ಸರ್ಕಾರ ಅಂತ ಭರವಸೆಯನ್ನ ಕೊಟ್ಟಿರೋದು ವಿಜಯ್. ಇಷ್ಟೆಲ್ಲ ಭರವಸೆಗಳನ್ನ ಸಿಎಂ ವಿಜಯ್ ಮೆಟ್ಟಿ ನಿಲ್ಲಬೇಕಾಗಿದೆ. ಇವರಿಗಿರೋ 6 ತಿಂಗಳ ಟ್ರಯಲ್ ಪೀರಿಯಡ್ ನಲ್ಲಿ ಹೇಗೆ ಇವೆಲ್ಲವನ್ನ ನಿಭಾಯಿಸ್ತಾರೆ ಅನ್ನೋದೇ ಈಗ ಭಾರಿ ಕುತೂಹಲವನ್ನ ಹುಟ್ಟು ಹಾಕಿದೆ.
ಕಬ್ಬಿಣದ ಕಡಲೆಯಾಗಿದ್ದ ಪಶ್ಚಿಮ ಬಂಗಾಳವನ್ನ ತನ್ನ ಕೈವಶ ಮಾಡಿಕೊಂಡಿರುವ ಕೇಸರಿ ಪಡೆಯ ಚಿತ್ತ ಈಗ ಕರ್ನಾಟಕದತ್ತ ನೆಟ್ಟಿರುವಂತೆ ಕಾಣಿಸ್ತಾ ಇದೆ. ನಿನ್ನೆಯಷ್ಟೇ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿ ಅಮಿತ್ ಶಾ ತೆರಳಿದರು. ಆದ್ರೆ ಇವತ್ತು ರಾಜ್ಯಕ್ಕೆ ಬಂದಿದ್ದ ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂದೇಶವನ್ನ ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ನಿಮಗೆಲ್ಲ ನನ್ನ ನಮಸ್ಕಾರಗಳು. मैं कर्नाटका में बहुत बार आया हूं, लेकिन इतना बड़ा कार्यक्रम एयरपोर्ट पर यह पहली बार हुआ है. और मैं देख रहा हूं आज बेंगलुरु की धरती से केसरिया सूरज उगा है. एक भाजपा कार्यकर्ता के तौर पर मैं जानता हूं कि भाजपा का कार्यकर्ता ही इतनी सुबह संगठित होकर किसी कार्यक्रम में पहुंच सकता है. आप यहां इतनी बड़ी संख्या में आए हैं, मैं आपका बहुत बहुत आभारी हूं. और मैं देख रहा हूं आप सबकी आंखों में नजर आ रहा है, जिसको भी सुनने का अवसर आता है तो ऐसा लग रहा है कि बंगाल की जीत भी आप ही की जीत है. पिछले 3 साल से हम यही देख रहे हैं. जनता की समस्याएं सुलझाने के बजाय यहां की सरकार का ज्यादातर समय आपस के झगड़े सुलझाने में लग रहा है. ये तय नहीं हो पाता है कि ये मुख्यमंत्री कितने दिन रहेंगे. ये तय नहीं हो पाता कि दूसरे को मौका मिलेगा कि नहीं मिलेगा. लटकाए रखा है. इतना ही नहीं, ये मैं देख रहा हूं इनकी इकोसिस्टम तमिलनाडु में प्रक्रिया चल रही थी. ಇನ್ನು ಪ್ರಧಾನಿ ಮೋದಿಯವರ ಈ ಎಲ್ಲ ಆರೋಪಕ್ಕೆ ಕೆರಳಿ ಕೆಂಡವಾಗಿರುವ ಕಾಂಗ್ರೆಸ್ ನಾಯಕರು ಯಾವ ಕುರ್ಚಿಯೂ ಅಲುಗಾಡ್ತಾ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇರಳದಲ್ಲೂ ಹಂಗೆ ಆಯ್ತು, ಪಂಜಾಬ್ದಲ್ಲೂ ಹಂಗೆ ಆಗುತ್ತಾ ಇದೆ ಅಂತ ಹೇಳ್ತಾರೆ. ಹೌದು ಸರ್, ಏನ್ ನಡೀತಾ ಇದೆ? ಪಾಪ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರಲ್ಲ, ಅವ್ರಿಗೆ ಏನೇನು ಕಣ್ಣು ಕಾಣ್ತಾ ಇದೆಯೋ ನಮ್ಗೆ ಗೊತ್ತಿಲ್ಲ. ಯಾವ ಕುರ್ಚಿಗಳು ಆಡ್ತಾರೆ, ಎಲ್ಲ ಕುರ್ಚಿಗಳು ಗಟ್ಟಿಯಾಗಿವೆ. ಮೋದಿ ಅವರು ಯಾವ ದೃಷ್ಟಿ ಇಟ್ಟು ಹೇಳಿದಾರೆ ಗೊತ್ತಿಲ್ಲ. ಅದು ನಮ್ಮ ಪಾರ್ಟಿ ಆಂತರಿಕ ವಿಚಾರ. ಅದು ಕಾದಾಟ ಇರ್ಬೋದು, ಹೊಡೆದಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಪಕ್ಷದ ವರಿಷ್ಠರನ್ನ ಬಗೆಹರಿಸ್ತಾರೆ. ಇನ್ನು ಎಚ್ಎಎಲ್ನಿಂದ ಕನಕಪುರ ರಸ್ತೆಯಲ್ಲಿರುವ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮಕ್ಕೆ ತೆರಳಿದ್ರು ಪ್ರಧಾನಿ ಮೋದಿ. ಶ್ರೀ ರವಿಶಂಕರ್ ಗುರೂಜಿಯವರ 70ನೇ ಜನ್ಮೋತ್ಸವ ಹಾಗೂ ಆಶ್ರಮದ 45ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾದರು. ಈ ವೇಳೆ ನೂತನ ಧ್ಯಾನ ಮಂದಿರ ಉದ್ಘಾಟಿಸಿದರು ಮೋದಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಆರ್ಟ್ ಆಫ್ ಲಿವಿಂಗ್ ಮಾಡ್ತಾ ಇರೋ ಕಾರ್ಯಕ್ರಮ ಶ್ಲಾಘನಾರ್ಹ ಅಂತ ಹೇಳಿದರು. ದೇಶದ ಪ್ರಧಾನಿ ಬರ್ತಾರೆ ಅಂದ್ರೆ ಅಲ್ಲಿ 7 ಸುತ್ತಿನ ಕೋಟೆಯೇ ನಿರ್ಮಾಣವಾಗಿರುತ್ತೆ. ಇರುವೆ ಕೂಡ ಎಂಟ್ರಿ ಕೊಡೋಕೆ ಸಾಧ್ಯವಿಲ್ಲದ ರೀತಿ ಎಸ್ಪಿಜಿ ಪೊಲೀಸರು ಭದ್ರತೆಯನ್ನ ನೀಡುತ್ತಾ ಇದ್ದಾರೆ. ಕೆಲ ವರ್ಷಗಳ ಹಿಂದೆ ಪಂಜಾಬ್ನಲ್ಲಾದ ಒಂದು ಘಟನೆ ಭಾರಿ ಚರ್ಚೆಗೀಡಾಗಿತ್ತು. ಈ ಮಧ್ಯೆ ಇವತ್ತು ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸಿದ ವೇಳೆ ಭದ್ರತಾ ಲೋಪದ ಆತಂಕ ಸೃಷ್ಟಿಯಾಗಿತ್ತು. ಇದು ಈಗ ಭಾರಿ ಚರ್ಚೆಗೆ ಈಡಾಗಿದೆ. ಬೆಂಗಳೂರು ಹೊರವಲಯದ ಕಗ್ಗಲೀಪುರ ಗ್ರಾಮದ ತಾತಗುಣಿ ಬಳಿ ಪ್ರಧಾನಿ ಮೋದಿ ಸಂಚರಿಸುವ ರಸ್ತೆ ಬದಿಯಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದ್ದಾವೆ. ಪ್ರಧಾನಮಂತ್ರಿಯವರ ಆರ್ಟ್ ಆಫ್ ಲಿವಿಂಗ್ ಆಶ್ರಮ ಭೇಟಿಯ ಮಾರ್ಗದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು. ಭದ್ರತಾ ಸಿಬ್ಬಂದಿ ಪರಿಶೀಲನೆ ವೇಳೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ದಾವೆ. ಭಾರಿ ಆತಂಕ ಸೃಷ್ಟಿ ಮಾಡಿತ್ತು. ಕೂಡಲೇ ಸ್ಥಳಕ್ಕೆ ತೆರಳಿದ ಸೋಕೋ ಟೀಮ್, ಎಫ್ಎಸ್ಎಲ್ ತಂಡ, ಸ್ಥಳೀಯ ಪೊಲೀಸರು, ಸ್ಟೇಟ್ ಇಂಟೆಲಿಜೆನ್ಸ್ ಐಎಸ್ಡಿ ತಂಡ ಸ್ಥಳ ಪರಿಶೀಲನೆ ಮಾಡಿ ಜಿಲೆಟಿನ್ ಕಡ್ಡಿಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿದೆ.
ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗುವುದಕ್ಕೂ ಮುನ್ನ ಕೋರಮಂಗಲ ಪೊಲೀಸ್ ಠಾಣೆಗೆ ಒಂದು ಕರೆ ಬಂದಿದೆ. HL ಮತ್ತು ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ಬಳಿ ಸ್ಫೋಟಿಸುತ್ತೇನೆ ಅಂತ ಅನಾಮಧೇಯ ವ್ಯಕ್ತಿಯೊಬ್ಬ ಕರೆ ಮಾಡಿದ್ದಾನೆ. ಕೂಡಲೇ ಕಾರ್ಯಪ್ರವೃತ್ತರಾಗಿದ್ದ ಕೋರಮಂಗಲ ಪೊಲೀಸರು ಲೋಹಿತ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ರು. ಆದರೆ ಈತ ಒಬ್ಬ ಮಾನಸಿಕ ಅಸ್ವಸ್ಥ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಈತ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅನ್ನೋದು ಗೊತ್ತಾದಾಗಲೆಲ್ಲ ಇದೇ ರೀತಿ ಕರೆ ಮಾಡ್ತಾ ಇದ್ದಂತೆ. ಇನ್ನು ಈತ ತಾತಗುಣಿಗೆ ಹೋಗಿದ್ದರ ಬಗ್ಗೆ ಯಾವುದೇ ಸಾಕ್ಷಿಗಳು ಪತ್ತೆಯಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಪ್ರಧಾನಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಪತ್ತೆಯಾಗಿರೋ ಪ್ರಕರಣವನ್ನ ಪೊಲೀಸ್ ಇಲಾಖೆ ಈಗ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣದ ತನಿಖೆಗೆ ಬೆಂಗಳೂರು ದಕ್ಷಿಣ SP ನೇತೃತ್ವದಲ್ಲಿ 6 ವಿಶೇಷ ತಂಡಗಳನ್ನು ರಚನೆ ಮಾಡಿ 50 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಸ್ಥಳದಲ್ಲಿ CCTV ದೃಶ್ಯಗಳು, ಮೊಬೈಲ್ ನಂಬರ್, ಟವರ್ ಡಂಪ್ ಸಂಗ್ರಹ ಮಾಡಲಾಗ್ತಾ ಇದೆ. ಈ ಮಧ್ಯೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ದರ ಬಗ್ಗೆ ಕಾನ್ಸ್ಟೇಬಲ್ ಇರ್ತಕ್ಕಂಥ ಅಲ್ಲಿ ಬಂದೋಬಸ್ತ್ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಅವರು ಹುಡುಕಿರೋದು, ಪ್ಲಸ್ ನಮ್ಮ AS ಚೆಕ್ ಟೀಮ್ ಅವರು ಕೂಡ ಅದನ್ನು ಡಿಟೆಕ್ಟ್ ಮಾಡಿರೋದು. ಈಗ 2 ಜಿಲೆಟಿನ್ ಸ್ಟಿಕ್ ಸಿಕ್ಕಿದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಕಾನ್ವೆ ಬರೋ ರೂಟಲ್ಲಿ ಸ್ವಲ್ಪ ದೂರ, ಅಂದರೆ ನಾವು ಎಕ್ಸಾಕ್ಟ್ಲಿ ಆನ್ ದ ರೋಡ್ ಅಲ್ಲ, ರಸ್ತೆ ಮೇಲೆ ಅಲ್ಲ, ರಸ್ತೆ ಫುಟ್ಪಾತಿಂದ ದೂರ ಆ ಕಡೆ ಕಾಂಪೌಂಡ್ ಕಡೆ ಯಾರು ಅದನ್ನು ಅಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವೀಗ ತನಿಖೆ ಮಾಡ್ತಾ ಇದ್ದೀವಿ. ರೋಡಿಂದ ಸುಮಾರು ಒಂದು 20ರಿಂದ 25 ಅಡಿ ದೂರದಲ್ಲಿ ಏನು ಒಂದು ಕಾಂಪೌಂಡ್ ಇದೆ, ರೋಡಿಂದ ದೂರದಲ್ಲಿ ಅಲ್ಲಿ ಅನುಮಾನಾಸ್ಪದ ಒಂದು ಪ್ಯಾಕೆಟ್ ಇದೆ ಅನ್ನೋದನ್ನು ಗಮನಿಸಿ ಇಮಿಡಿಯೇಟಾಗಿ ಮಾಹಿತಿ ನೀಡಿದ ನಂತರದಲ್ಲಿ ನಮ್ಮ ಟೀಮ್ಗಳು ಏನು ಏರಿಯಾ ಡಾಮಿನೇಷನಲ್ಲಿ ತೊಡಗಿರುತ್ತೆ ಅವರೆಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಆ ಪ್ಯಾಕೆಟ್ನಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಇರೋದು ಕಂಡುಬಂದಿದೆ. ಇಮಿಡಿಯೇಟಾಗಿ ನಾವು ಅದನ್ನೆಲ್ಲ ತೆರವುಗೊಳಿಸಿ ಯಾವುದೇ ರೀತಿಯಾದಂಥ ಅವಘಡ ಆಗದೇ ಇರೋಂಗೆ ನಾವು ನೋಡ್ತೀವಿ. ಈ ಮಧ್ಯೆ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದ್ದರ ಬಗ್ಗೆ ಹಲವು ಅನುಮಾನಗಳು ಕಾಡತೊಡಗಿವೆ. ಇದೀಗ ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಹಾಗಾದ್ರೆ ಜಿಲೆಟಿನ್ ಕಡ್ಡಿ ಇಟ್ಟಿದ್ಯಾರಲ್ಲಿ? ಒಂದು, ಜಿಲೆಟಿನ್ ಕಡ್ಡಿಯ ಬ್ಯಾಗ್ ಉದ್ದೇಶಪೂರ್ವಕವಾಗಿ ಇಡಲಾಗಿದೆಯಾ? ನಂಬರ್ 2, ಕ್ವಾರಿಗಳಿಗೆ ಸಾಗಿಸುವಾಗ ಆಕಸ್ಮಿಕವಾಗಿ ಬಿದ್ದಿರಬಹುದಾ ಅನ್ನೋ ಅನುಮಾನ ಇದೆ. ನಂಬರ್ 3, ಕ್ವಾರಿಗಳಿಗೆ ಜಿಲೆಟಿನ್ ನೀಡುವ ಬಗ್ಗೆ ಸರ್ಕಾರದ ಬಳಿ ಲೆಕ್ಕ ಇರಲ್ವಾ ಅನ್ನೋ ಪ್ರಶ್ನೆ. ಇನ್ನು 4, ಜಿಲೆಟಿನ್ ಬಳಕೆಯ ಮಾನದಂಡಗಳು ಏನು, ರೂಲ್ಸ್ ಏನು ಹೇಳುತ್ತೆ. ಇನ್ನು ಪಾಯಿಂಟ್ ನಂಬರ್ 5, ಸರ್ಕಾರದ SOP ಪಾಲನೆ ಆಗ್ತಾ ಇದೆಯಾ ಅನ್ನೋದು. ಪಾಯಿಂಟ್ ನಂಬರ್ 6, ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾ ಇರುವಂತಹ ಆ ವ್ಯಕ್ತಿನೇ ಇಲ್ಲಿ ಇಟ್ಟಿರಬಹುದಾ ಅನ್ನುವಂತಹ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಕೊರೋನಾ ಇಡೀ ವಿಶ್ವವನ್ನ ಕಾಡಿತ್ತು. ಭಾರತದಲ್ಲಂತೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಆ ದಿನಗಳು ಮತ್ತೆ ಮರುಕಳಿಸದಿರಲಿ ಅಂತ ಜನ ಸದಾ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಆದ್ರೆ ಪ್ರಧಾನಿ ಮೋದಿ ಹೇಳಿರೋ ಒಂದು ಮಾತು ಈಗ ದೇಶದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಪ್ರಧಾನಿ ಮೋದಿ ಬಿಗ್ ವಾರ್ನ್ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ. ಜಾಗತಿಕ ಬಿಕ್ಕಟ್ಟು ಉಲ್ಬಣ ಆಗಿದೆ. ಪೆಟ್ರೋಲ್ ಡೀಸೆಲ್ ದುಬಾರಿ. ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ. ಮೆಟ್ರೋ ಸಿಟಿಗಳಲ್ಲಿ ಜನರು ಮೆಟ್ರೋಗಳನ್ನ ಬಳಸಿ. ಕಾರುಗಳಲ್ಲಿ ಒಬ್ಬರು ಇಬ್ಬರು ಪ್ರಯಾಣ ಬೇಡ. ಸಾಮೂಹಿಕ ಕಾರು ಬಳಕೆಗೆ ಆದ್ಯತೆಯನ್ನ ಕೊಡಿ. ವಿದ್ಯುತ್ ಚಾಲಿತ ಅಂದ್ರೆ ಎಲೆಕ್ಟ್ರಾನಿಕ್ ಚಾಲಿತ ವಾಹನಗಳನ್ನ ಹೆಚ್ಚಾಗಿ ಬಳಸಿ. ಕೊರೋನಾ ದಿನಗಳ ದಿನಚರಿ ಈಗಲೂ ಪ್ರಸ್ತುತವಾಗಿದೆ. ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಮೀಟಿಂಗ್, ವಿಡಿಯೋ ಕಾನ್ಫರೆನ್ಸ್ ದೇಶದ ಹಿತದೃಷ್ಟಿಯಿಂದ ಕೊರೋನಾ ದಿನಗಳ ಆಚರಣೆ ಅಗತ್ಯವಾಗಿದೆ. ಈಗಲೂ ಕೂಡ ಪೆಟ್ರೋಲ್ ಡೀಸೆಲ್ ಖರೀದಿಯ ವಿದೇಶಿ ಕರೆನ್ಸಿ ಬಳಕೆಗೆ ಕಡಿವಾಣ ಹಾಕಿ. ವಿದೇಶಿ ಪ್ರವಾಸ, ವಿದೇಶಗಳಲ್ಲಿ ಅದ್ಧೂರಿ ಮದುವೆಗಳಿಗೆ ಕಡಿವಾಣವನ್ನ ಹಾಕಿ ಅಂತ ಸಂದೇಶ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಇದರ ಜೊತೆಗೆ ದೇಶದ ಹಿತಾಸಕ್ತಿಗಾಗಿ ಚಿನ್ನವನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿ. ಇನ್ನೊಂದು ವರ್ಷ ಚಿನ್ನ ಖರೀದಿ ಮಾಡೋದು ಬೇಡ. ಮನೆಯಲ್ಲಿ ಏನೇ ಸಂಭ್ರಮಾಚರಣೆ ಇದ್ರೂ ಕೂಡ ಚಿನ್ನ ಖರೀದಿ ಬೇಡ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ ಮೋದಿ. ಇದರ ಜೊತೆಗೆ ಮನೆಗಳಲ್ಲಿ ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಿ. ಅಡುಗೆ ಎಣ್ಣೆ ಮಿತವಾಗಿ ಬಳಸೋದೇ ದೊಡ್ಡ ದೇಶ ಪ್ರೇಮ. ದೇಶದ ಬೊಕ್ಕಸ ಸುಭದ್ರವಾಗಲು ಕೊಡುಗೆ ಕೊಡಿ. ಕೃಷಿಯಲ್ಲಿ ರಸಗೊಬ್ಬರ ಬಳಕೆಗೂ ಕಡಿವಾಣ ಹಾಕಿ. ರಸಗೊಬ್ಬರ ಬದಲು ಸಾವಯವ ಕೃಷಿಗೆ ಆದ್ಯತೆಯನ್ನ ಕೊಡಿ ಎನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ ಮೋದಿ. ಇದರ ಜೊತೆಗೆ ತೈಲ ಪೂರೈಕೆ ಕಡಿಮೆ ಆಗ್ತಾ ಇರುವ ಕಾರಣಕ್ಕೆ ಕಷ್ಟವಾಗ್ತಾ ಇದೆ. ಭಾರತದ ಭವಿಷ್ಯಕ್ಕಾಗಿ ಒಗ್ಗಟ್ಟಿನ ಹೋರಾಟ ಅನಿವಾರ್ಯವಾಗಿದೆ ನಮಗೆ. ದೇಶಕ್ಕಾಗಿ ಸಾಯೋದು ಒಂದೇ ಅಲ್ಲ ದೇಶ ಪ್ರೇಮವಲ್ಲ, ದೇಶಕ್ಕಾಗಿ ತ್ಯಾಗ ಮಾಡೋದು ಕೂಡ ದೇಶ ಪ್ರೇಮವೇ ಅಂತ ಮೋದಿ ಹೇಳಿದ್ದಾರೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा।
शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे। अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा ले। साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी, क्योंकि दुनिया में पेट्रोल डीजल इतना ज्यादा महंगा हो गया है, पहले से कई गुना ज्यादा कीमतें बढ़ गई है। जैसे आजकल जो विदेशों में शादियों का, विदेशों में घूमने का, विदेशों में वैकेशन पर जाने का मिडिल क्लास में कल्चर बढ़ता जा रहा है। ಸಚಿವ ಡಿ ಸುಧಾಕರ್ ನಿಧನವಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಲಂಗ್ಸ್ ಇನ್ಫೆಕ್ಷನ್ನಿಂದ ಬಳಲ್ತಾ ಇದ್ದ ಸುಧಾಕರ್ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಚಿಕಿತ್ಸೆ ಫಲಿಸದೆ ಬೆಳಗಿನ ಜಾವ 3:15 ಸುಮಾರಿಗೆ ಕೊನೆ ಉಸಿರೆಳೆದಿದ್ದಾರೆ. ಸುಧಾಕರ್ ನಿಧನಕ್ಕೆ ಸಂಪುಟ ಸಹೋದ್ಯೋಗಿಗಳು, ಕುಟುಂಬಸ್ಥರು, ಅಭಿಮಾನಿಗಳು, ಕಾರ್ಯಕರ್ತರು ಕಣ್ಣೀರಿಟ್ಟಿದ್ದಾರೆ. ಈಗ ರಾಜ್ಯ, ದೇಶ, ವಿದೇಶದ ಇತರೆ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಕೇರಳಂನಲ್ಲಿ ಸಿಎಂ ಆಯ್ಕೆ ಇನ್ನೂ ಕಗ್ಗಂಟಾಗಿಯೇ ಉಳಿದಿದೆ. ಸಿಎಂ ಸ್ಥಾನಕ್ಕಾಗಿ ವಿಡಿ ಸತೀಶನ್, ರಮೇಶ್ ಚೆನ್ನಿತ್ತಿಲ ಹಾಗೂ ವೇಣುಗೋಪಾಲ್ ಮಧ್ಯೆ ಭಾರಿ ಕಸರತ್ತು ನಡೀತಾ ಇದೆ. ವೇಣುಗೋಪಾಲ್ ಪರ ಎಲ್ಲ ಶಾಸಕರು ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗಿದ್ದು, ಸಿಎಂ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಅಸ್ಸಾಂ ಸಿಎಂ ಆಗಿ ಹಿಮಂತ ಬಿಸ್ವಾ ಶರ್ಮಾ ಮರು ಆಯ್ಕೆಯಾಗಿದ್ದಾರೆ. ಕೇಂದ್ರ ಸಚಿವ ಜೆಪಿ ನಡ್ಡಾ, ನಯಾಬ್ ಸೈನಿ ಸೇರಿದಂತೆ ಹಿರಿಯ ಬಿಜೆಪಿ ನಾಯಕರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಿಮಂತ ಬಿಸ್ವಾ ಶರ್ಮಾರನ್ನ ಅಸ್ಸಾಂ ಸಿಎಂ ಆಗಿ ಆಯ್ಕೆ ಮಾಡಲಾಗಿದ್ದು, ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬೆಂಗಳೂರಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ಮೋದಿ ಹೈದರಾಬಾದ್ಗೆ ಭೇಟಿ ನೀಡಿದ್ರು. ಮೊದಲು ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಮನೆಗೆ ಭೇಟಿ ಕೊಟ್ಟ ನಂತರ ಸಿಕಂದರಾಬಾದ್ನಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಆ ನಂತರ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು. ಉತ್ತರ ಪ್ರದೇಶದಲ್ಲಿ 2027ರ ವಿಧಾನಸಭಾ ಚುನಾವಣೆಗೂ ಮುನ್ನ ಯೋಗಿ ಆದಿತ್ಯನಾಥ್ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆಯಾಗಿದೆ. 2 ಕ್ಯಾಬಿನೆಟ್ ಸಚಿವರು ಮತ್ತು 4 ರಾಜ್ಯ ಸಚಿವರನ್ನ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸೇರಿಸಿಕೊಳ್ಳಲಾಗಿದೆ. ರಾಜ್ಯಪಾಲೆ ಆನಂದಿಬೆನ್ ಪಟೇಲ್ ಹೊಸ ಸಚಿವರಿಗೆ ಪ್ರಮಾಣ ವಚನ ಬೋಧಿಸಿದ್ದು, ಇದು ಯೋಗಿ ಸಚಿವಾಲಯದ 2ನೇ ವಿಸ್ತರಣೆಯಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಾರ್ಯಾಲಯದಲ್ಲಿ ಎಣ್ಣೆ ಪಾರ್ಚಿ ಮಾಡಲಾಗಿದೆ. ಸಿಬ್ಬಂದಿಗಳಲ್ಲದೆ ಹೊರಗಿನವರನ್ನ ಕರೆಸಿ ಅಧಿಕಾರಿಗಳು ಮೋಜು ಮಸ್ತಿ ಮಾಡಿದ್ದಾರೆ. ನಿವೃತ್ತ ನೌಕರರು ಹಾಗೂ ಇಲಾಖೆ ಸಿಬ್ಬಂದಿಗಳು ಸೇರಿಕೊಂಡು ಪಾರ್ಚಿ ಮಾಡಿದ್ದು, ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಚಿ ನಡೆದಿದ್ರೆ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗಾವಣೆಯಾಗಿದೆ. ಒಟ್ಟು 293 ಡಿವೈಎಸ್ಪಿಗಳ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ 74 ಡಿವೈಎಸ್ಪಿಗಳ ವರ್ಗಾವಣೆ ಮಾಡಿದ್ದು ಆದೇಶ ಮಾಡಲಾಗಿದೆ. ನೈಋತ್ಯ ರೈಲ್ವೆ ರಕ್ಷಣಾ ಪಡೆಯಿಂದ 67 ಮಕ್ಕಳ ರಕ್ಷಣೆ ಮಾಡಲಾಗಿದೆ. ಕಳೆದು ಹೋಗಿದ್ದ ಮಕ್ಕಳನ್ನ ಅವರ ಕುಟುಂಬಸ್ಥರೊಂದಿಗೆ ಸೇರಿಸುವಲ್ಲಿ ಆರ್ಪಿಎಫ್ ಯಶಸ್ವಿಯಾಗಿದೆ. ಪತ್ತೆಯಾದ 67 ಮಕ್ಕಳ ಪೈಕಿ 55 ಬಾಲಕರಿದ್ದು, ಇನ್ನು 12 ಮಂದಿ ಬಾಲಕಿಯರಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಬೆಳಗಾವಿ ಅಥಣಿಯ ಬಸವರಾಜ್ ದರೆಪ್ಪ ಕೆಂಪವಾಡ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. 25 ವರ್ಷದ ಯುವಕ ಬೆಂಗಳೂರಿನ ಗ್ರಂಥಾಲಯದಲ್ಲಿಯೇ ನಿತ್ಯ 12 ತಾಸಿಗೂ ಅಧಿಕ ಸಮಯ ಅಭ್ಯಾಸ ನಡೆಸಿ ಸಾಧನೆ ಮಾಡಿದ್ದಾರೆ. ಅವರ ಸಾಧನೆ ಬಡತನ ಹಿನ್ನೆಲೆಯುಳ್ಳ ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗ ಸ್ಫೂರ್ತಿಯಾಗಿದೆ. ವಾಟರ್ ಫಿಲ್ಟರ್ ಕಾಮಗಾರಿ ವಿಚಾರವಾಗಿ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದ 142ರ ಸ್ಮಶಾನ ಜಾಗದಲ್ಲಿ ಗಲಾಟೆಯಾಗಿದೆ. ಸ್ಮಶಾನ ಜಾಗದಲ್ಲಿ ವಾಟರ್ ಫಿಲ್ಟರ್ ಬೇಡ, ಗ್ರಾಮದ ಮಧ್ಯದಲ್ಲಿ ಮಾಡಿ ಅಂತ ಕೆಲವರು ಹೇಳಿದ್ದಕ್ಕೆ ಆಕ್ಷೇಪಿಸಿದ ಇನ್ನೊಂದು ಗುಂಪು ಕಿರಿಕ್ ತೆಗೆದಿದ್ದು ಮಾರಾಮಾರಿ ನಡೆದಿದೆ.
ಕುಡಿಯೋ ನೀರಿಗಾಗಿ ಖಾಲಿ ಕೊಡಗಳನ್ನು ಹಿಡಿದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿಯ ಕಾಳಗಿ ತಾಲೂಕಿನ ಸಾಸರಗಾಂವ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಳೆದ 5 ದಿನಗಳಿಂದ ನೀರು ಬಿಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಸಿಲಿನಿಂದ ಬಸಬಡಿದ ಜನರಿಗೆ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಕರ್ನಾಟಕದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆಯಾಗಲಿದೆ. ರಾಜ್ಯದ ಕರಾವಳಿ, ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಬಿರುಗಾಳಿ ಮಳೆಯಾಗುವ ಸಾಧ್ಯತೆ ಇದೆ. ಜಮ್ಮು ಮತ್ತು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಮೀರ್ ಬಜಾರ್ ಪ್ರದೇಶದ ಸ್ಕ್ರಾಪ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಗ್ನಿ ಅವಘಡದಿಂದ ಅಂಗಡಿಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದ್ದು ದಟ್ಟವಾದ ಹೊಗೆ ಆವರಿಸಿದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸಪಟ್ಟಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಬನ್ನು ಜಿಲ್ಲೆಯಲ್ಲಿರುವ ಫತೇಹ್ ಖೇಲ್ ಪೊಲೀಸ್ ಠಾಣೆ ಭಯೋತ್ಪಾದಕ ದಾಳಿಗೆ ತುತ್ತಾಗಿದೆ. ಠಾಣೆಯ ಮೇಲೆ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 15 ಮಂದಿ ಭದ್ರತಾ ಅಧಿಕಾರಿಗಳು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಹತ್ಯೆಗೀಡಾದ ಅಧಿಕಾರಿಗಳಿಗೆ ಪೊಲೀಸ್ ಲೈನ್ಸ್ ಬನ್ನುವಿನಲ್ಲಿ ಸಾಮೂಹಿಕ ಅಂತ್ಯಕ್ರಿಯೆ ಮಾಡಲಾಗಿದೆ. ಇರಾನ್ ಧ್ವಜ ಹೊಂದಿದ್ದ 2 ಟ್ಯಾಂಕರ್ಗಳ ಮೇಲೆ ಅಮೆರಿಕ ಗುಂಡಿನ ದಾಳಿ ನಡೆಸಿದೆ. ಕದನ ವಿರಾಮ ಉಲ್ಲಂಘಿಸಿ ಅಮೆರಿಕ ದಾಳಿ ನಡೆಸಿದ್ದು ಇರಾನ್ ತೀವ್ರವಾಗಿ ಖಂಡಿಸಿದೆ. ಇದರಿಂದಾಗಿ ಉದ್ವಿಗ್ನತೆ ಹೆಚ್ಚಾಗಿದ್ದು ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೆರಿಕದ ನೆಲೆಗಳ ಮೇಲೆ ಪ್ರತಿದಾಳಿ ನಡೆಸುವುದಾಗಿ ಇರಾನ್ ಅಮೆರಿಕಗೆ ಎಚ್ಚರಿಸಿದೆ. ಉಕ್ರೇನ್ನಲ್ಲಿನ ಸಂಘರ್ಷವು ಈಗ ಅಂತ್ಯದ ಹಂತಕ್ಕೆ ತಲುಪುತ್ತಾ ಇದೆ. ಯುದ್ಧಕ್ಕಿಂತ ಶಾಂತಿ ಮುಖ್ಯವಾಗಿದ್ದು ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಹೇಳಿಕೆ ಭಾರೀ ಕುತೂಹಲ ಮೂಡಿಸಿದೆ. ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ, ಗಡಿ ಭದ್ರತೆ, ಕದನ ವಿರಾಮ ಪಾಲನೆ, ಪ್ರಾದೇಶಿಕ ಸ್ಥಿರತೆ ಸೇರಿದಂತೆ ಹಲವು ಸೂಕ್ಷ್ಮ ವಿಷಯಗಳ ಬಗ್ಗೆ ಕೇಂದ್ರೀಕರಿಸಲಿವೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಭಾರತದೊಂದಿಗಿನ ಕಳೆದ ವರ್ಷದ ಸಂಘರ್ಷವನ್ನ 2 ಸಿದ್ಧಾಂತಗಳ ನಡುವಿನ ಯುದ್ಧ ಅಂತ ಪಾಕಿಸ್ತಾನದ ರಕ್ಷಣಾ ಪಡೆಗಳ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಕರೆದಿದ್ದಾರೆ. ಇಸ್ಲಾಮಾಬಾದ್ ನೀಡಿದ ಮರ್ಕಾ ಎ ಹಕ್ ಹೆಸರಿನ ಮೊದಲ ವಾರ್ಷಿಕೋತ್ಸವದ ಅಂಗವಾಗಿ ರಾವಲ್ಪಿಂಡಿಯ ಜನರಲ್ ಪ್ರಧಾನ ಕಚೇರಿಯಲ್ಲಿ ನಡೆದ ಈ ಸಮಾರಂಭದಲ್ಲಿ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನದ ತಂತ್ರವು ಭಾರತಕ್ಕಿಂತ ಶ್ರೇಷ್ಠವಾಗಿತ್ತು ಅಂತ ಹೇಳಿದ್ದಾರೆ.